ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಮಾಡೋಕ್ಕೆ ಹೊರಟಿರೋದು ಲೆಫ್ಟ್ ಓವರ್ ಬ್ಯಾಟರ್ ಇಟ್ಟಿರುತ್ತಲ್ಲ, ಅಂದರೆ ದೋಸೆ ಹಿಟ್ಟು ಉಳಿದಿರುವಂಥ ಹಿಟ್ಟಿರುತ್ತಲ್ಲ, ಇಡ್ಲಿ ಹಿಟ್ಟಾಗಿರ್ಬೋದು ಅಥವಾ ದೋಸೆ ಹಿಟ್ಟು, ಅದು ತುಂಬ ಕಡಿಮೆ ಉಳಿದಿರುತ್ತೆ. ಅದನ್ನು ನಾವು ಬಿಸಾಡೋ ಬದಲು ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಒಂದು ಡಿಫ್ರೆಂಟಾಗಿಯೂ ಇರುತ್ತೆ. ಹಾಗಾಗಿ ನಾನು ಇವತ್ತು ತೋರಿಸೋಣ ಅಂತೇಳಿ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಈ ಥರ. ಇದೇನಂತಂದರೆ ಬೋಂಡಾ ಥರ ನಾವು ಮಾಡ್ಕೊಳ್ಳೋವಂಥದ್ದು ತುಂಬ ರುಚಿಯಾಗಿರುತ್ತೆ. ತುಂಬ ಕಡಿಮೆ ಪದಾರ್ಥಗಳನ್ನ ಬಳಸಿ ಮಾಡೋವಂಥದ್ದು. ದೋಸೆ ಹಿಟ್ಟು ಸಾಮಾನ್ಯವಾಗಿ ಉಳಿದ್ಬಿಟ್ಟಿರುತ್ತಲ್ಲ, ಒಂದು 2-3 ಸೌಟಷ್ಟು ಉಳಿದಿದ್ದಾಗ ಬಿಸಾಡೋ ಬದಲು ಈ ರೀತಿ ಮಾಡಿಕೊಡಿ, ಮಕ್ಕಳಿಗೆ ಇಷ್ಟಪಡ್ತಾರೆ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ನೋಡಿ, ನಾನಿಲ್ಲಿ ನಿನ್ನೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದ್ದೆ. ಹಾಗಾಗಿ ಸ್ವಲ್ಪ ಹಿಟ್ಟು ಉಳಿದಿತ್ತು, ಒಂದು 3 ಸೌಟ್ ಅಂದರೆ ಒಂದು 3 ದೋಸೆ ಆಗೋಷ್ಟು ಅಂತ ಅಂದ್ಕೊಳ್ಳಿ. ಹಾಗಾಗಿ ಅದನ್ನು ಹಾಗೆ ಬಿಸಾಡ್ದಲೇ ನಾನು ಚೆಲ್ಲದೆ ಎತ್ತಿಟ್ಟಿದ್ದೆ. ಈ ರೀತಿ ಇದೆ ನೋಡಿ. ಸೊ ಇದನ್ನು ನಾನಿವಾಗ ಬೋಂಡ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ತುಂಬ ಈಸಿ ಮಾಡೋ ಅಂಥದ್ದು. ಇದನ್ನು ನಾನೊಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ, ಈ ಬಟ್ಲಿಗೆ ನಾನು ಇದನ್ನು ಮೊದಲಿಗೆ ಟ್ರಾನ್ಸ್ಫರ್ ಹಾಕ್ಕೊತಾ ಇದ್ದೀನಿ. ತುಂಬ ಕಡಿಮೆ ಹಿಟ್ಟಿದೆ, ಹಾಗಾಗಿ ಕಡಿಮೆ ಹಿಟ್ಟಲ್ಲೇ ನಾನು ತೋರಿಸ್ತೀನಿ. ನೀವು ಫ್ರೆಶ್ ಆಗಿರೋ ಹಿಟ್ಟಲ್ಲೂ ಮಾಡ್ಬೋದು, ಈ ರೀತಿ ಹಿಟ್ಟಲ್ಲೂ ಮಾಡ್ಕೋಬೋದು, ಏನು ತೊಂದರೆ ಇರೋದಿಲ್ಲ. ನೋಡಿ, ಇದಕ್ಕೆ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೆ, ಆದರೆ ದೋಸೆ ಹಾಕ್ಬೇಕಾದ್ರೆ ಉಪ್ಪು ಹಾಕಿದ್ದೆ, ಹಾಗಾಗಿ ನಾನು ಉಪ್ಪೇನು ಮತ್ತೆ ಬಳಸೋದಿಲ್ಲ ಇದಕ್ಕೆ. ನೋಡಿ, ಇದಕ್ಕೆ ಅಂತಲೇ ನಾನು ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಶುಂಠಿ ತುರಿದಿರೋದು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕಟ್ ಮಾಡಿಟ್ಟಿದ್ದು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ, ಅದು ಒಂದು ಸ್ವಲ್ಪ ಕ್ಯಾರೆಟ್ ತುರಿ ರುಚಿಗೆ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಮೇಲೆ ಹಿಟ್ಟು ಸ್ವಲ್ಪ ತೆಳ ಇರೋದ್ರಿಂದ ನಾನು ಒಂದು ಟೇಬಲ್ ಸ್ಪೂನಷ್ಟು ಇದಕ್ಕೆ ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಅದು ಬಿಟ್ಟು ಎಕ್ಸ್ಟ್ರಾ ಇನ್ನೇನಿಲ್ಲ. ಸೋಡಾ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ ಇದಕ್ಕೆ, ಯಾಕೆಂದರೆ ನಾವು ಹಿಟ್ಟು ರುಬ್ಬಿದ್ದು ಹಾಕ್ಕೊತಾ ಇರೋದ್ರಿಂದ ಚೆನ್ನಾಗೇ ಹುಳಿ ಬಂದಿರುತ್ತಲ್ಲ, ಹಾಗಾಗಿ ಸೋಡಾ ಹಾಕುವಂಥ ಪ್ರಮೇಯ ಬರೋದಿಲ್ಲ ಇದರಲ್ಲಿ. ಹಾಗಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಇದಕ್ಕೆ ನಾನಿವಾಗ ಕಲರ್ಗೋಸ್ಕರ ಬೋಂಡ ಥರ ಬರಲಿ ಅನ್ನೋದಕ್ಕೆ ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಎಲ್ಲ ಅಂಥೇಳಿ. ಯಾವಾಗಲೂ ನಾವು ಕಡಲೆ ಹಿಟ್ಟಲ್ಲಿ ಬೋಂಡ ಮಾಡಿರ್ತೀವಲ್ಲ, ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಒಂದು ಸೈಡ್ ನಾನು ಆಲ್ರೆಡಿ ಎಣ್ಣೆ ಕಾಯೋದಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎಣ್ಣೆ ಕೂಡ ತುಂಬಾ ಚೆನ್ನಾಗಿ ಬಿಸಿಯಾಗಿದೆ. ಈಗ ಒಂದೊಂದೇ ನಾವು ಕೈಯಿಂದ ತೆಗೆದು ಹಾಕ್ಕೊಳ್ಳೋದು. ಬೋಂಡ ಶೇಪಲ್ಲೇ ಬರುತ್ತೆ. ತುಂಬ ತೆಳ ಇದೆ ಹಿಟ್ಟು ಅಂತ ಅಂದಾಗ ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ನೀವು ಫ್ರೆಶ್ ಆಗಿರೋ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ರುಬ್ಬಿರೋ ಅಂಥ ಹಿಟ್ಟಿಗೆ ಬೇಕಾದರೂ ಅವಾಗೇನು ಅಕ್ಕಿ ಹಿಟ್ಟು ಸೇರಿಸೋ ಅವಶ್ಯಕತೆ ಇರೋದಿಲ್ಲ, ನೆಂದಿರುತ್ತಲ್ಲ. ಹಾಗಾಗಿ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ರುಬ್ಕೊಂಡು ನಾವು ಇದೇ ಥರ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಂಡು ಸೊ ಹಿಟ್ಟಲ್ಲಿ ನಾವು ಬೋಂಡ ಕೂಡ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಎಲ್ಲನೂ ಒಂದೊಂದೇ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ, ಅದು ಚೆನ್ನಾಗಿರುತ್ತೆ. ಮತ್ತು ಇದೇನು ಅಂಟೋದಿಲ್ಲ, ನಾವು ನೀಟಾಗಿ ತೆಕ್ಕೋಬಹುದು. ಎಣ್ಣೆಗೆ ಹಾಕಿದ ತಕ್ಷಣ ಚೆನ್ನಾಗೂ ಬರುತ್ತೆ. ನೋಡಿ, ನಾನು ಅರಿಶಿನ ಹಾಕಿರೋದ್ರಿಂದ ಇದು ದೋಸೆ ಹಿಟ್ಟಿಂದ ಮಾಡಿದ್ದಾರೆ ಅಂತಲೂ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಟೇಸ್ಟ್ ಯಾವ ಥರ ಬರುತ್ತೆ ಅಂದರೆ, ನಾವು ಮೈಸೂರು ಬೋಂಡ ಎಲ್ಲ ಮಾಡ್ತೀವಲ್ಲ ಅದೇ ರೀತಿಯೇ ರುಚಿ ಬರುತ್ತೆ. ಹಾಗಾಗಿ ಯಾರಿಗೂ ಗೊತ್ತಾಗೋದು ಇಲ್ಲ ಇದು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿಂದ ಮಾಡಿರೋ ಅಂಥ ಬೋಂಡ ಅಂತೇಳಿ. ತುಂಬ ರುಚಿಯಾಗೂ ಇರುತ್ತೆ, ಒಳ್ಳೆ ಸ್ನ್ಯಾಕ್ಸ್ ಕೂಡ. ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಉಳಿದಿರೋ ಅಂಥ ದೋಸೆ ಹಿಟ್ಟು ಈ ಥರ ಉಳಿದಾಗ ನೀವು ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ, ಇವಾಗ ಆಗಿದೆ. ಸೇಮ್ ಅದೇ ಥರ ಬೋಂಡ ಥರನೇ ಕಲರ್ ಬಂದಿರೋದ್ರಿಂದ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿದ್ರೆ ತುಂಬ ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಕೊಬೋದು ಟೀ ಟೈಮ್ಗೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ತೀನಿ. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮತ್ತೊಮ್ಮೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಇದೇ ಥರ ನನ್ನ ಚಾನಲ್ನ ನೋಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹೊಸ ವಿಡಿಯೋಗಾಗಿ ಕಾಯ್ತಾಯಿರಿ ಫ್ರೆಂಡ್ಸ್.